ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. La 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 la. ಇವತ್ತಿನ ವ್ಲಾಗ್ ಅಲ್ಲಿ ನಾನು ಒಂದು ಸಿಂಪಲ್ ಆಗಿ ಮೇಕಪ್ ಹೇಗ್ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನೇನು ಮೇಕಪ್ ಆರ್ಟಿಸ್ಟ್ ಅಲ್ಲ, ನಾನು ಅದ್ರ ಬಗ್ಗೆ ಟ್ರೈನಿಂಗು ತಗೊಂಡಿಲ್ಲ ಅಥವಾ ಯಾವ್ದೇ ರೀತಿ ಕೋರ್ಸ್ ಹೋಗಿಲ್ಲ. ಸಿಂಪಲ್ ಆಗಿ ನಾನ್ ಹೇಗ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನನ್ನ ಮೇಕಪ್ ನ ನನ್ ಮೇಲೆ ನಾನ್ ಮಾಡ್ಕೊಳ್ತಾ ಇಲ್ಲ. ಸೊ ನಾನ್ ರಶ್ಮಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ರಶ್ಮಿಗೆ ಮಾಡಿ ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸಿಂಪಲ್ ಆಗಿ. ಸೊ ನಾವು ಈಗ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಪಾರ್ಲರ್ಗೆ ಹೋಗಿ ಮಾಡ್ಕೊಳ್ಳೋದ್ಕಿಂತ ನಾವೇ ಸ್ವಲ್ಪ ಕಲ್ತ್ಕೊಂಡ್ರೆ ಸೊ ನಾವೇ ಈಸಿಯಾಗಿ ಮನೇಲೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಸೊ ನಿಮ್ಗೆ ದೊಡ್ಡ ದೊಡ್ಡ ಫಂಕ್ಷನ್ಗೆ ನೀವು ಪಾರ್ಲರ್ಗೆ ಹೋಗಿ ಮಾಡ್ಕೋಬಹುದು. ಸಣ್ಣ ಸಣ್ಣ ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂದ್ರೆ ನೀವೇ ಈ ರೀತಿಯಾಗಿ ಮೇಕಪ್ ನ ಮಾಡ್ಕೊಳ್ಬಹುದು. ಸೊ ಮೇಕಪ್ ಗೆ ಮೇನ್ ಆಗಿ ಬೇಕಾಗಿರುವಂತದ್ದು ಆ ಬಂದು ಮೇನ್ ಆಗಿ ಮಾಯಶ್ಚರೈಸರ್ ಒಂದು ಒಳ್ಳೆ ಬ್ರ್ಯಾಂಡ್ ಇಂದ ಹಾಕ್ಬೇಕು. ಆಮೇಲೆ ಸನ್ಸ್ಕ್ರೀನ್ ಅಷ್ಟೇ ಒಳ್ಳೆ ಬ್ರ್ಯಾಂಡ್ ಇಂದ ಹಾಕ್ಬೇಕು. ಹಾಗೆ ಪ್ರೈಮರ್, ಫೌಂಡೇಶನ್ ಮತ್ತೆ ಲೂಸ್ ಪೌಡರ್ ಇದಿಷ್ಟು ಒಳ್ಳೆ ಬ್ರ್ಯಾಂಡ್ ಇಂದ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಹಾಕಿ. ಸೊ ಯಾಕೆ ಅಂತ ಹೇಳಿದ್ರೆ ಸ್ಕಿನ್ ಮೇಲೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಯಾವ್ದೇ ರೀತಿ ಹಾರ್ಮ್ ಆಗ್ಬಾರ್ದಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಸ್ಟ್ಲಿ ಹೈಯರ್ ಎಂಡ್ ಇದ್ದು ಪ್ರಾಡಕ್ಟ್ ನೀವು ಯೂಸ್ ಮಾಡಿ ಸ್ಕಿನ್ಗೆ. ಮತ್ತೆ ನೀವು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಿರಲ್ಲ, ಅದು ಲಾಂಗ್ ಟೈಮ್ ಕೂಡ ಇರುತ್ತೆ, ಅದ್ರ ಟರ್ಮಿನೇಷನ್ ಕೂಡ ಜಾಸ್ತಿ ಇರುತ್ತೆ. ಈಗ 2-3 ಇಯರ್ಸ್ ಎಲ್ಲ ಇರುತ್ತೆ ಫೌಂಡೇಶನ್. ಸೊ ವರ್ತ್ ಅನ್ಸುತ್ತೆ ನಿಮ್ಗೆ, ಜಾಸ್ತಿ ಕೊಟ್ಟು ತಗೊಂಡ್ರು ಅದೇನು ವೇಸ್ಟ್ ಆಗೋದಿಲ್ಲ ಅಲ್ವಾ. ಸೊ ಅದೇ ನೀವು ಪ್ರಾಡಕ್ಟ್ ಕಮ್ಮಿ ರೇಟಿಂದ ತಗೊಂಡ್ರೆ ಸ್ಕಿನ್ಗೂ ಪ್ರಾಬ್ಲಮ್, ಮತ್ತೆ ಸೊ ಬೇಗನೂ ಖರ್ಚಾಗಿ ಹೋಗುತ್ತೆ. ಅದೇ ನೀವು ಕಾಸ್ಟ್ಲಿ ತಗೊಂಡ್ರೆ ಅದು ಪ್ರಾಡಕ್ಟ್ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೈಯರ್ ಎಂಡ್ ಅಂದ್ರೆ 1000 ರೇಂಜ್ ಅಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೊ ನಾನಿವತ್ತು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದೀನಿ ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇಲ್ಲ, ಜಸ್ಟ್ ನಾನು ಮೇಕಪ್ ಹೇಗ್ ಮಾಡೋದು ಅನ್ನೋದಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನಾನು ನಿಮ್ಗೆ ಬೇಕು ಇಷ್ಟ ಆಯ್ತು ಅಂತ ಆದ್ರೆ ನೀವ್ ಏನಾದ್ರು ಕೇಳಿದ್ರೆ ಮಾತ್ರ ಯಾವ ಪ್ರಾಡಕ್ಟ್ ಅನ್ನೋದನ್ನ ತೋರಿಸ್ತೀನಿ ನಾನು ಅಷ್ಟೇ. ಸೊ ಬನ್ನಿ ಮೇಕಪ್ ಮಾಡೋಣ. ಮೊದಲನೇದಾಗಿ ಟೋನರ್, ಲಿಪ್ ಬಾಮ್, ಮಾಯಶ್ಚರೈಸರ್, ಪ್ರೈಮರ್, ಕರೆಕ್ಟರ್. ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಿ ಮಾತ್ರ ಜಸ್ಟ್ ಅಪ್ಲೈ ಮಾಡಲಿಕ್ಕೆ ಅಷ್ಟೇ. ಡಾರ್ಕ್ ಸ್ಪಾಟ್ ಎಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ ಕರೆಕ್ಟರ್, ಅದ್ರ ಮೇಲೀಗ ನಾನು ಕನ್ಸಿಲರ್ ನ ಅಪ್ಲೈ ಮಾಡ್ತೀನಿ. ಆಮೇಲೆ ಬ್ಲೆಂಡರ್ ಅಲ್ಲಿ ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ.
ಫೌಂಡೇಶನ್ ಎಲ್ಲ ಕಡೆ ಡಾಟ್ ಡಾಟ್ ಆಗಿ ಇಟ್ಕೊಳ್ಳೋಣ. ಇದನ್ನ ಒಂದ್ಸತಿ ಫೌಂಡೇಶನ್ ಬ್ರಷ್ ಅಲ್ಲಿ ಬ್ಲೆಂಡ್ ಮಾಡೋಣ. ಇದು ನೀಟಾಗಿ ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗ್ಬೇಕಂದ್ರೆ ಬ್ಯೂಟಿ ಬ್ಲೆಂಡರ್ ಅಲ್ಲಿ ಒಂದ್ಸತಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಕನ್ಸಿಲರ್ ಹಾಕೋಣ. ಇದನ್ನು ಕೂಡ ನೀಟಾಗಿ ಬ್ಲೆಂಡ್ ಮಾಡೋಣ. ಈಗ ಪೌಡರ್ ಹಾಕೋಣ. ನಾನಿಲ್ಲಿ ಕಾಂಪ್ಯಾಕ್ಟ್ ತಗೊಳ್ತಾ ಇಲ್ಲ, ಲೂಸ್ ಪೌಡರ್ ತಗೊಳ್ತಾ ಇದ್ದೇನೆ. ಸೊ ಇದನ್ನ ಹಾಕ್ತೀನಿ ಈಗ. ಕಿವಿಗೆ ಮತ್ತೆ ನೆಕ್ಕಿಗೆ ಹಾಕೋದು ಮರಿಬಾರ್ದು. ಈಗ ಫೌಂಡೇಶನ್ ಪೌಡರ್ ಅಲ್ಲಿ ಸೆಟ್ ಮಾಡಿ ಆಯ್ತು. ಈಗ ಐ ಮೇಕಪ್ ಮಾಡೋಣ ಸಿಂಪಲ್ ಆಗಿ.
ಕಾಜಲ್ ಹಾಕೋಣ ಈಗ. ಈಗ ಐಲೈನರ್. ಓ ಬ್ರೇಕ್ ಆಯ್ತಾ? ಬ್ರೇಕ್ ಆಯ್ತು. ಈಗ ಐಬ್ರೋ ಫಿಲ್ಲಿಂಗ್. ಐಬ್ರೋ ಫಿಲ್ಲಿಂಗ್ ಈಗ ಅವಾಗ್ಲೇ ಲಿಪ್ ಬಾಮ್ ಹಾಕಿದೀವಲ್ಲ ಅದನ್ನ ತಕ್ಕೊಳ್ಳೋಣ. ಲಿಪ್ ಬಾಮ್ ಅನ್ನ ರಿಮೂವ್ ಮಾಡ್ಕೊಂಡು ಈಗ ಲಿಪ್ ಲೈನರ್. ಆಮೇಲೆ ಈಗ ಲಿಪ್ಸ್ಟಿಕ್. ಯಾವ ಶೇಡ್ ಹಾಕ್ಲಿ? ಪಿಂಕಾ ರೆಡ್? ರೆಡ್ ಹಾಕ್ಲಾ? ರೆಡ್ ಮಾಡ್ಕೊ. ತುಂಬಾ ಬೇಡ, ಸ್ವಲ್ಪ ಹಾಗೆ ಲೈಟ್ ಆಗಿ. ಈಗ ಬ್ಲಷ್. ಈಗ ಹೈಲೈಟರ್. ಈಗ ಫೈನಲ್ ಆಗಿ ಸ್ಟಿಕ್ಕರ್. ಈಗ ಫೈನಲ್ ಆಗಿ ಮೇಕಪ್ ಫಿಕ್ಸರ್. ಕಣ್ಮುಚ್ಚು. ಫೈನಲ್ ಆಗಿ ಮೇಕಪ್ ರೆಡಿ ಆಯ್ತಾ? ಈಚೆ ತಿರ್ಗು ನೋಡಿ ಹೇಗ್ ಬಂದಿದೆ ಅಂತ. ಒಂದು ಹೇರ್ ಸ್ಟೈಲ್ ಮಾಡೋಣ ಈಗ ಸಿಂಪಲ್ ಆಗಿ.
ನೋಡಿ ಸಿಂಪಲ್ ಆಗಿ ಮಾಡಿದ್ದೀನಿ. ನಾನೇನ್ ಆರ್ಟಿಸ್ಟ್ ಅಲ್ಲ, ನನ್ಗೆ ಅಷ್ಟು ಗೊತ್ತಿಲ್ಲ ಮೇಕಪ್ ಬಗ್ಗೆ. ಸ್ವಲ್ಪ ಏನ್ ಗೊತ್ತಿದೆ ಅದನ್ನೇ ಮಾಡಿದ್ದೀನಿ. ಹೇಗ್ ಮಾಡಿದ್ದೀನಿ ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗ್ ಮಾಡಿದೀನ ಏನು ಅಂತ. ಹೇಗ್ ಕಾಣ್ತಾಳೆ ರಶ್ಮಿ? ನೋಡಿ ಹೇಗ್ ಕಾಣ್ತಿದ್ದಾಳೆ. ರಶ್ಮಿ ನಿಂಗೆ ಹೇಗೆ ಅನಿಸ್ತದೆ? ಚೆನ್ನಾಗ್ ಬಂದಿದೆ ಅನಿಸ್ತಿದ್ಯಾ? ಈ ತರ ತುಂಬಾ ಡಾರ್ಕ್ ಆಗಿ ಹೆವಿ ಆತರ ಅನಿಸ್ತಿದ್ಯಾ? ಇಲ್ಲ ಅಲ್ಲ. ಬಟ್ ಲಿಪ್ಸ್ಟಿಕ್ ಮಾತ್ರ ನಿಂಗೆ ರೆಡ್ ಅಷ್ಟೇ ಲೈಕ್ ಇಲ್ಲ. ಬಟ್ ನಂಗೆ ಪೀಚ್ ಕಲರ್ ಇಷ್ಟ ಆಗತ್ತೆ. ನನಗೆ ಡಾರ್ಕ್ ಇಷ್ಟ ಅಲ್ಲ. ಬಟ್ ನಾನು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಲ್ಲ ಮೇಕಪ್ ಅಂತ ಹೇಳಿ ಸ್ವಲ್ಪ ಡಾರ್ಕ್ ಅಲ್ಲೇ ಇರ್ಲಿ ಅಂತ ಹೇಳಿ ರೆಡ್ ಕಲರ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಫೈನಲ್ ಹೀಗ್ ಕಾಣ್ತಿದ್ದಾಳೆ. ಚೆನ್ನಾಗ್ ಕಾಣ್ತಿದ್ದಾಳಲ್ಲ? ನಂಗದು ಚೆನ್ನಾಗ್ ಕಾಣ್ತಿದ್ದಾಳೆ ಅನ್ನಿಸ್ತಾ ಇದೆ. ನೋಡಿದ್ರಲ್ಲ ಮೇಕಪ್ ಹೇಗಾಯ್ತು ಅಂತ ಹೇಳಿ, ಸಿಂಪಲ್ ಆಗಿ ಮಾಡಿರುವಂತದ್ದು. ಸೊ ನಾನೇ ಸಿಂಪಲ್ ಆಗಿ ನಾನ್ ಹೇಗ್ ಮಾಡ್ಕೊಂತೀನಿ ಅದನ್ನ ನಾನು ನಿಮ್ಗೆ ತೋರಿಸಿರುವಂತದ್ದು. ಸೊ ಈ ವಿಡಿಯೋ ಇಷ್ಟ ಆದ್ರೆ, ಹಾಗೆ ಮೇಕಪ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೇನೆ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಈ ಬ್ಲಾಗ್ ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬೈ ಬಾಯ್.